ವೆಲ್ಕಮ್ ಯು ಆಲ್. ಈಗ ಎರಡನೇ ಮೆಥಡನ್ನು ನೋಡೋಣ. ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಇಕ್ವೇಷನ್. ಫಸ್ಟ್ ಆರ್ಡರ್ ಅಂದೇನು? ಡಿವೈ ಬೈ ಡಿ ಎಕ್ಸ್ ಅಷ್ಟೇ ಇರ್ತದ. ಡಿಫರೆನ್ಷಿಯಲ್ ಇಕ್ವೇಷನ್ ಅದ್ರೊಳಗಡೆ ಹೆಂಗಿರ್ತದ? ಎರಡನೇ ಮೆಥಡ್ ನೋಡೋಣ. ಇಲ್ಲಿ ನಾನು ನಿಮ್ಗೆ ಈ ಚಾಪ್ಟರ್ ಹೇಳ್ತಾ ಇರ್ಬೇಕಾದ್ರೆ ಒಂದು ವರ್ಡ್ ಯೂಸ್ ಮಾಡ್ತೀನಿ, ಇಟ್ ಫಾರ್ಮ್ 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 ಅಂತೇಳಿ. ಫಾರ್ಮ್ ಅಂದ್ರೆ ಏನಂದ್ರೆ ನೋಡಕ್ ಹೆಂಗ್ ಕಾಣುತ್ತಲ್ಲ ಅದು ಫಾರ್ಮ್ ಅಂತಾರೆ. ಹೇಳ್ದಾ? ಈಗ ಹೋಮೋಜಿನಿಯಸ್ ಇಕ್ವೇಷನ್ ಅಂತ ಹೆಡ್ಡಿಂಗ್ ಹಾಕೊಂತೀರಿ. ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್, ಡಿಇ, ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಫಸ್ಟ್ ಗಿವನ್ ಇಕ್ವೇಷನ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಷನ್ ನಂಗೆ ಕಾಣ್ತೈತೋ ಇಲ್ಲೋ ನೋಡ್ಬೇಕು ನಾವು. ಓಕೆನಾ? ಹೆಂಗಿರ್ತ ಫಾರ್ಮ್ ಅಂತಂದ್ರೆ ಬರೀರಿ. ಫಾರ್ಮ್ ಹೆಂಗಿರ್ತಂದ್ರ dy by dx equal to f of xy by g of xy such that f of xy and g of xy are independently homogeneous. ಹೋಮೋಜಿನಿಯಸ್ ಅಂದ್ರೆ ಏನಂತ ನಿಮ್ಗೆ ಆಲ್ರೆಡಿ ಒಂದ್ಸತಿ ಡಿಸ್ಕಸ್ ಮಾಡೀನಿ. ಓಕೆ, ಹೋಮೋಜಿನಿಯಸ್ ಇಕ್ವೇಷನ್ಸ್ ಅಂದ್ರೆ ಹೆಂಗಿರ್ತಾವ ಅಂತ. ಆದ್ರೂ ಇನ್ನೊಂದ್ಸತಿ ರಿವೈಸ್ ಮಾಡಿ ಹೇಳ್ತೀನಿ ನಿಮಗೆ. ಓಕೆನಾ? ಐಡೆಂಟಿಫೈ ಮಾಡ್ತೀರಿ. ನಾವು ಲುಕ್ ಎಟ್ ಹಿಯರ್. dy by dx is equal to 3x square plus 3y square divided by x plus y. Is it homogeneous equation? Is it homogeneous equation? ಮರ್ತೈತೆ? ಓಕೆ, ಈಗ ಇದ್ರೊಳಗಡೆ ಫಸ್ಟ್ ಏನ್ ಮಾಡಬೇಕು? dy by dx ಈ ಫಾರ್ಮ್ ಒಳಗಂತೂ ಕಾಣಕತ್ತೈತಾ? ಇಂಡಿಪೆಂಡೆಂಟ್ ಹೋಮೋಜಿನಿಯಸ್ ಅಂದ್ರೆ ಪರ್ಟಿಕ್ಯುಲರ್ ಟರ್ಮ್ ಪವರ್ ಎಷ್ಟಿರ್ತದ ಈ ಟರ್ಮ್ ಪವರ್ ಸೇಮ್ ಇರ್ಬೇಕು. ಆಲ್ ಟರ್ಮ್ ಪವರ್ ಸೇಮ್ ಇತ್ತಂದ್ರ ಅದಕ್ಕೇನಂತಾರ? ಹೋಮೋಜಿನಿಯಸ್ ಅಂತಾರ. ಈಗ ಮ್ಯಾಲಿದ ಮ್ಯಾಲೆ ಹೋಮೋಜಿನಿಯಸ್ ಐತಾ? ಕೆಳಗ ಹೋಮೋಜಿನಿಯಸ್ ಐತಿ. ಇನ್ನೊಂದು ಇಕ್ವೇಷನ್ ಕೊಡ್ಲಾ? ನೋಡಿ ಹೇಳ್ತೀರಿ. ಓಕೆ, ಈಗ ಹೇಳ್ರಿ. dy by dx is equal to x square plus xy plus y square divided by x square plus y square. Is it homogeneous? ಮ್ಯಾಲಿದ ಹೋಮೋಜಿನಿಯಸ್ ಐತಿ. ಹೆಂಗ? ಇದ್ರದ್ದು ಪವರ್ 2 ಐತಿ, ಇದ್ರದ್ದು ಒಂದ್ ಅಂದ್ರೆ ಇದು ಈ ಟರ್ಮ್ ಪವರ್ 2 ಆಯ್ತು, ಇದ್ರದ್ದು 2 ಐತಿ. ಕೆಳಗಲ್ದು ಇಂಡಿಪೆಂಡೆಂಟ್ಲಿ ಹೋಮೋಜಿನಿಯಸ್. ಇನ್ನೊಂದು ಕೊಡ್ಲಿ ಬರೀ. dy by dx is equal to x square plus y square plus 3 divided by 3x plus 3 7y plus 8. Is it homogeneous? No, it is not homogeneous. ಇದು ಹೋಮೋಜಿನಿಯಸ್ ಇಲ್ಲ. ಯಾಕ? ಇದ್ರ ಪವರ್ 2 ಐತಿ, ಇದ್ರ ಪವರ್ 2 ಐತಿ, ಇದ್ರ ಪವರ್ 0 ಐತಿ. ಅಂದ್ರೆ x to the power 0 ಇದ್ದಂಗ. ಇದ್ರ ಪವರ್ ಇಲ್ಲ, ಅದ್ರ ಸಲುವಾಗಿ ಇದು ಹೋಮೋಜಿನಿಯಸ್ ಅಲ್ಲ. ಬಟ್ ಹೋಮೋಜಿನಿಯಸ್ ಅಲ್ಲ ಆದ್ರೂ ಒಂದ್ ಸ್ವಲ್ಪ ಹಿಂಗ್ ಕಣ್ಣಂಗ್ ಕಾಣುತ್ತಲ್ಲ, ಹಂಗಿದ್ವು ಅಂದ್ರೆ ಅದನ್ನ ಏನ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ರೆಡ್ಯೂಸಿಬಲ್ ಟು ಹೋಮೋಜಿನಿಯಸ್ ಆಗ್ತಾವ. ಏನಾಗ್ತಾವು? ರೆಡ್ಯೂಸಿಬಲ್ ಟು ಹೋಮೋಜಿನಿಯಸ್ ಆಗ್ತಾವ. ಅಂಡರ್ಸ್ಟುಡಾ? ಓಕೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈ ಹೋಮೋಜಿನಿಯಸ್ಗೆ. ಬರ್ಕೊಡ್ರಿ. ತಡಿ, ಫಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಇಫ್ ಗಿವನ್ ಇಕ್ವೇಶನ್ ಈಸ್ ಹೋಮೋಜಿನಿಯಸ್ ಫಾರ್ಮ್, ದೆನ್ ಏನ್ ಮಾಡಬೇಕು? ಪುಟ್ ಸ್ಟೆಪ್ 1 ಒಳಗಡೆ ಪುಟ್ y is equal to vx. y equal to ಏನ್ ಮಾಡಬೇಕು? vx ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಂಗಾರೆ ಇದನ್ನ dy by dx ಮಾಡಿದ್ರೆ ಏನಾಕೈತದು? dy by dx equal to v as it is, x differentiation is 1 plus x as it is, v differentiation is dv by dx. ಇದು ಪ್ರೊಸೀಜರ್. ಇದು ಹಂಗಿತ್ತಂದ್ರೆ ಹಿಂಗ್ ಮಾಡ್ಕೊಂಡು ಇವನ್ನ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಅದೇನಾಗುತ್ತಾ? ನಾವು ಗಿವನ್ ಇಕ್ವೇಶನ್ converts to
converts to variable separable method. Variable separable. ನೋಡು ಹಿಂಗ್ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಏನಾಕೈತಿ ಅದು ವೇರಿಯೇಬಲ್ ಸೆಪರೇಬಲ್ ಆಗಿ ಕನ್ವರ್ಟ್ ಆಕೈತಿ. ವೇರಿಯೇಬಲ್ ಸೆಪರೇಬಲ್ ಆಗಿ ಕನ್ವರ್ಟ್ ಆದ್ಮೇಲೆ ನಿಮಗೆ ಬಿಟ್ಟಿದ್ದು ತಿಳಿತಾ ಮುಂದೋಗೋಣ ಹಂಗದ್ರ ರೈಟ್. ಈಗ ಹಂಗಾರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇದು ಮಾಡಿ ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ಸಾಲ್ವ್ ಇನ್ನೊಂದು ಬರ್ಕೊ ನೆಕ್ಸ್ಟ್ ಸ್ಟೆಪ್ ಸಾಲ್ವ್ ವೇರಿಯೇಬಲ್ ಸೆಪರೇಬಲ್ ಇಕ್ವೇಶನ್. ಲಾಸ್ಟ್ substitute back v is equal to y by x. ಬಿಕಾಸ್ ಇದು y equal to vx ತಗೊಂಡಿದ್ವಲ್ಲ, ಅಂದ್ರೆ v equal to ಏನಾದದು y by x ಆಗಿ ಮತ್ತೆ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಮಾಡ್ಕೊಂಡ್ಬಿಟ್ರೆ ದ ಪ್ರೊಸೀಜರ್ ಎಂಡ್ಸ್. ಕರೆಕ್ಟಾ? ಮುಂದೋಗೋಣ. ಒಂದು ಪ್ರಾಬ್ಲಮ್ ತಗೊಳ್ಳಿ. ಪ್ರಾಬ್ಲಮ್ ಏನಂತಂದ್ರ ಬರ್ಕೊಡ್ರಿ, x dy by dx is equal to y plus x secant y by x. ಓಕೆ, ಫಸ್ಟ್ ಇದು ನೋಡಿದ ತಕ್ಷಣ ನಿಮಗಿದು ರೆಡ್ಯೂಸಿಬಲ್ ಟು ಹೋಮೋಜಿನಿಯಸ್ ಹೌದು ಅಲ್ಲ, ಸಾರಿ ಹೋಮೋಜಿನಿಯಸ್ ಇಕ್ವೇಶನ್ ಹೌದು ಅಲ್ಲೋ ಚೆಕ್ ಮಾಡ್ರಿ. ಫಾರ್ಮ್ ಒಳಗೈತಾನೆ ಇದು, ಫಾರ್ಮ್ ಒಳಗೈತಿ, ಫಾರ್ಮ್ ಒಳಗಿಲ್ಲ. ಹಂಗಾರೆ ಫಾರ್ಮ್ ಒಳಗೆ ಮಾಡ್ಕೊಂಡ ಫಸ್ಟ್ ಫಾರ್ಮ್ ಒಳಗೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಹೇಳು, dy by dx ಈಕ್ವಲ್ ಟು ಏನ್ ಬರ್ತಿ y ಪ್ಲಸ್ ಎಕ್ಸ್ ಸೀಕೆಂಟ್ y by x ಡಿವೈಡೆಡ್ ಬೈ ಎಕ್ಸ್ ಬರುತ್ತೆ. ಈಗಾರ ಫಾರ್ಮ್ ಒಳಗೆ ಬಂತ ನೋಡು, ಬಂದಿಲ್ಲ, ಬಂತಲ್ಲ. ಹಂಗ ನಡೀತಿದ್ವು, ಒಂದೈತ್ರ ನಡೀತದ, y 0 ಇದ್ದಂಗ ಪ್ಲಸ್ 0y ಇದ್ದಂಗ. ಆಯ್ತಾ, ಇದು ಫಾರ್ಮ್ ಒಳಗೈತಿ. ಈಗ ಹೋಮೋಜಿನಿಯಸ್ ಐತಿಲ್ ನೋಡ್ರಿ, ಚೆಕ್ ಮಾಡ್ರಿ, ಟಾಪ್ ಬಾಟಮ್ ಬಾಟಮ್. ಟಾಪ್ ಹೋಮೋಜಿನಿಯಸ್ ಐತಿ, ಈ ಟರ್ಮ್ ಪವರ್ ಎಷ್ಟೈತಿ 1, ಈ ಟರ್ಮ್ ಪವರ್ ಎಷ್ಟೈತಿ ಇಲ್ಲಿ 1 ಐತಿ, ಇದು 1 ಕೆಳಗೆ 1 ಅಂದ್ರೆ ಇದು 0 ಆಯ್ತು. y by x ಟರ್ಮ್ ಪವರ್ ಏನಾಯ್ತು 0 ಆಯ್ತು. ಹಂಗಾರೆ x to the power 1 y to the power 1 ಕೆಳಗಲ್ದು 1 1. therefore it is a homogeneous equation. ಹಾಗಿದ್ರೆ ಸಬ್ಸ್ಟಿಟ್ಯೂಟ್ ಏನ್ ಮಾಡ್ಬೇಕಂತ, y equal to vx ಸಬ್ಸ್ಟಿಟ್ಯೂಟ್ ಮಾಡ್ರಿ. y equal to vx ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, dy by dx ಇಲ್ಲಿ ಬರೀತೀವಿ, dy by dx equal to v plus x dv by dx. therefore v plus x dv by dx is equal to y ಅಂದ್ರೇನು, ಏನಾಯ್ತು y ಅಂದ್ರೇನು vx ಪ್ಲಸ್ x ಅಂದ್ರೇನು x ಸೀಕೆಂಟ್ y ಅಂದ್ರೇನು vx ಡಿವೈಡೆಡ್ ಬೈ x ಹೋಲ್ ಡಿವೈಡೆಡ್ ಬೈ x. ಈಗ ಏನಾಯ್ತಿದು v ಪ್ಲಸ್ x dv by dx is equal to ಇದು vx plus x secant v divided by x. therefore x ಕ್ಯಾನ್ಸಲ್ ಆಗಿಬಿಡ್ತಾವ, ಕಾಮನ್ ತೆಗೆದ್ರೆ v plus secant v is equal to v plus x dv by dx. ಈಗ ಇದು ವೇರಿಯೇಬಲ್ ಸೆಪರೇಬಲ್ ಕಂಡಂಗೆ ಕಾಣ್ತದ. ಈಗ v ಕ್ಯಾನ್ಸಲ್ ಹೊಡೆದ್ಬಿಡು, ಆ ಕಡೆದು ಈ ಕಡೆದು, ಬಿಕಾಸ್ ದಿಸ್ v ಆ ಕಡೆಗೆ ಹೋಯ್ತಂದ್ರೆ ಕ್ಯಾನ್ಸಲ್ ಆಗ್ತದ, v ಕ್ಯಾನ್ಸಲ್ ಆಗ್ತದ. therefore x dv by dx is equal to secant v. therefore 1 by secant v dv is equal to x ಅಲ್ಲ 1 by x dx. therefore this if I integrate then first ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿ, secant v ಏನಂತ ಬರಿಬೋದು, cos v dv equal to 1 by x dx. therefore secant v integration ಏನು sin v. secant v integration is sin v is equal to log x plus c. ಈಗ log x plus c ಏನು ಬರಿಬೋದು, log c ಅಂತ ಬರಿಬೋದು.
therefore this is sin v. Therefore sin v is equal to log x into c. log x into c ಆಗ್ತದೆ. therefore ಮುಗಿತು, ಇಷ್ಟಕ್ಕಾದ್ರೆ ಮುಗಿತಿದ್ದು, ಇಲ್ಲಿಗೆ ಇಕ್ವೇಶನ್ ಮುಗಿತು, ಸೊಲ್ಯೂಷನ್. ಬಟ್ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಅಂದಿರೋದ್ರಿಂದ then what is v equal to sin y by x equal to log x c. This is your equation, final equation. ಇಲ್ಲಿವರೆಗೂ ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಕೊಡ್ತೀನಿ, ಅದು ಪ್ರಾಬ್ಲಮ್ ಮಾಡ್ರಿ. ಈಗ ನಾನು ಈ ವಿಡಿಯೋನ ಹೋಮೋಜಿನಿಯಸ್ ಮೆಥಡ್ಲಿಂದ ಮಾಡೋದ್ರಿಂದ ನಿಮಗೆ ಡೈರೆಕ್ಟ್ ಗೊತ್ತಾಗ್ಬಿಡ್ತೈತಿ, ಓಹೋ ಇದು ಹಿಂಗೆ ಅಂತೇಳಿ. ಬಟ್ ನಿಮಗೆ ಎಕ್ಸಾಮ್ನಾಗ ಹಂಗಿರ್ಲಿಕ್ಕಿಲ್ಲ, ಅವರು ಬೇರೆ ಯಾವುದೋ ಮೆಥಡ್ಲಿಕ್ಕೆ ಯಾವುದೋ ಒಂದು ಇಕ್ವೇಶನ್ ಕೊಟ್ಟು ನಿಮಗೆ ಸುಮ್ಮನೆ ಸಾಲ್ವ್ ಅಂತ ಹೇಳಿರ್ತಾರೆ, ಅಲ್ಲಿ ಸ್ವಲ್ಪ ಶಾಣತನ ಯೂಸ್ ಮಾಡ್ಬೇಕು. ಓಕೆ, ಇನ್ನೊಂದು ಇಕ್ವೇಶನ್ ಬರೀರಿ, y ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಎಕ್ಸ್ ವೈ ಡಿ ವೈ ಬೈ ಡಿ ಎಕ್ಸ್. ಫಸ್ಟ್ ಇಸ್ ಇಟ್ ಹೋಮೋಜಿನಿಯಸ್ ಇಕ್ವೇಶನ್ ಹೌದು ಅಲ್ಲ ಅಂತ ಚೆಕ್ ಮಾಡಬೇಕು. ಇದು ಹೋಮೋಜಿನಿಯಸ್ ಹೌದು ಅಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಇದು ಫಾರ್ಮ್ ಒಳಗೆ ಐತಿಲ್ಲ ಚೆಕ್ ಮಾಡ್ಬೇಕು. ಇಸ್ ಇಟ್ ಇನ್ ದ ಫಾರ್ಮ್? ಫಾರ್ಮ್ ಏನೈತಿ ನೋಡ್ರಿ, ಹೌದಾ? ಹಂಗಿರ್ಬೇಕಾ? ಹಂಗಿಲ್ಲ ಇದು. ಹಂಗಾರೆ ಏನ್ ಮಾಡೋಣ, ಹಂಗೆ ಮಾಡ್ಕೋಬೇಕಾದ್ರೆ ಈ ಟರ್ಮ್ ಆ ಕಡೆ ತಗೊಂಡೋಗೋಣ, ಈ ಕಡೆ ತಗೊಂಡೋಗಿ ಏನಾಗುತ್ತೆ ನೋಡು, ವೈ ಸ್ಕ್ವೇರ್, ಅಥವಾ ಅದನ್ನ ಈ ಕಡೆ ತಗೊಂಬ, ಅದನ್ನ ಈ ಕಡೆ ತಗೊಂಬ, ಏನಾಗುತ್ತಾ, ಇದು ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಹಿಂಗೆ ಇರಲಿ, ಮೈನಸ್ ಎಕ್ಸ್ ವೈ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ವೈ ಸ್ಕ್ವೇರ್. ತಿಳಿದಾ? ಈಗ ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೆಗಿ, ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೆಗೆದು ಈ ಕಡೆ ಏನು ಉಳಿತು, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ವೈ ಸ್ಕ್ವೇರ್. ಈಗ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಏನು, ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ. ಈಗ ಇದು ಹೋಮೋಜಿನಿಯಸ್ ಒಳಗೈತಿ ನೋಡು, ಪಕ್ಕ ರೈಟ್. ಈಗ ಇದು ಪಕ್ಕ ಹೋಮೋಜಿನಿಯಸ್ ಒಳಗೆ ಐತಿ ಅಂತ ಅನ್ಸಿತ್ತಂದ್ರ ನೀವೇನು ಮಾಡೋದು, ಇನ್ನೊಂದು ಸ್ವಲ್ಪ ನೋಡು, ಇನ್ನೊಂದು ಸ್ವಲ್ಪ ನೀವು ಶಾಣತನ ಯೂಸ್ ಮಾಡ್ಬೇಕು ಇದನ್ನ. ಈ ಮೈನಸ್ ಆಡ್ ಕಾಣಕತ್ತೈತಿ, ಅದಕ್ಕೆ ಏನ್ ಮಾಡೋಣ, ಇನ್ನು ಕೆಳಗೆ ಕಳಿಸ್ಬಿಟ್ರೆ ಇದು ಉಲ್ಟಾ ಆಗ್ಬಿಡ್ತದೆ ಕೆಳಗಲು. ಹಾಗಾಗಿ ಏನ್ ಮಾಡ್ಬೋದು, ಇದನ್ನ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಸ್ವಲ್ಪ ಇಂಥವು ಏನಿರ್ತಾವಲ್ಲ ಇಂಥವು ನೀವೇ ಯೂಸ್ ಮಾಡ್ಕೋಬೇಕು, ಇಂಥವು ಯಾರು ಹೇಳ್ಕೊಡಂಗಿಲ್ಲ, ಇವು ನೀವು ಸಾಲ್ವ್ ಮಾಡ್ತಾ ಮಾಡ್ತಾ ಗೊತ್ತಾಗಕ್ಕೆ ಶುರು ಆಗ್ತಾವ. ಓಕೆ, ಇದು ಹೋಮೋಜಿನಿಯಸ್ ಒಳಗೆ ಐತಿ, ಮ್ಯಾಲಿ ಟರ್ಮದು ಪವರ್ಸ್ 2 ಅದಾವ, ಕೆಳಗಲ್ ಟರ್ಮದು ಪವರ್ಸ್ಗಳು 2 ಅದ. ದೇರ್ ಫೋರ್ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಹಿಯರ್. ಏನ್ ಸಬ್ಸ್ಟಿಟ್ಯೂಷನ್ ಹೇಳ್ತು, ವಿ ಇಸ್ ವೈ ಈಕ್ವಲ್ ಟು ವಿ ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ವಿ ಪ್ಲಸ್ ಎಕ್ಸ್ ಡಿ ವಿ ಬೈ ಡಿ ಎಕ್ಸ್. ದೇರ್ ಫೋರ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ವಿ ಪ್ಲಸ್ ಎಕ್ಸ್ ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಸ್ಕ್ವೇರ್ ಅಂದ್ರೆ ವಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಆಸ್ ಇಟ್ ಈಸ್, ವೈ ಅಂದ್ರೆ ವಿ ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್. ದೇರ್ ಫೋರ್ ಮೇಲ್ಗಡೆ ವಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಕೆಳಗಡೆ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗಿ, ವಿ ಮೈನಸ್ 1. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, ಹೌದಾ? ದೆನ್ ಏನು ಉಳಿತು ಈಗ, ವಿ ಪ್ಲಸ್ ಎಕ್ಸ್ ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ವಿ ಮೈನಸ್ 1. ಓಕೆ, ಇದು ವಿ ನ ಆ ಕಡೆ ತಗೊಂಡೋಗು, ಎಕ್ಸ್ ಡಿ ವಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ವಿ ಮೈನಸ್ 1 ಮೈನಸ್ ವಿ. ದೇರ್ ಫೋರ್ ಎಲ್ ಸಿ ಎಮ್ ತಗೋ ಇದನ್ನ. ಓಕೆ, ಇದನ್ನ ಎಲ್ ಸಿ ಎಮ್ ಏನಾಗ್ತದೆ, ಇದ್ರದ್ದು ಎಲ್ ಸಿ ಎಮ್ ವಿ ಮೈನಸ್ 1 ಆಗ್ತದ. ಇದು ವಿ ಸ್ಕ್ವೇರ್ ಮೈನಸ್ ಈ ವಿ ಮಲ್ಟಿಪ್ಲೈ ಏನಾಗ್ತದ, ಮೈನಸ್ ವಿ ಸ್ಕ್ವೇರ್ ಪ್ಲಸ್ ವಿ. ದೇರ್ ಫೋರ್ ವಿ ವಿ ಕ್ಯಾನ್ಸಲ್, ದೆನ್ ವಿ ಡಿವೈಡೆಡ್ ಬೈ ವಿ ಮೈನಸ್ 1. ಇದು ಎಕ್ಸ್ ಡಿ ವಿ ಬೈ ಡಿ ಎಕ್ಸ್. ಈಗ ಇದ್ರೊಳಗೆ ಏನು ಮಾಡ್ರಿ, ವೇರಿಯೇಬಲ್ ಸೆಪರೇಬಲ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ರಿ. ಅವಾಗ ಏನಾಗ್ತದ, ವಿ ಮೈನಸ್ 1 ಡಿವೈಡೆಡ್ ಬೈ ವಿ ಇಂಟು ಡಿ ವಿ ಇಸ್ ಈಕ್ವಲ್ ಟು ಡಿ ಎಕ್ಸ್ ಇಂಟು 1 ಬೈ ಎಕ್ಸ್ ಆಗ್ತೈತಿ, ರೈಟಾ? ಈಗ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡ್ರ 1 ಮೈನಸ್ 1 ಬೈ ವಿ ಇಂಟು ಡಿ ವಿ ಇಸ್ ಈಕ್ವಲ್ ಟು 1 ಬೈ ಎಕ್ಸ್ ಇಂಟು ಡಿ ಎಕ್ಸ್. ಈ ಪೊಸಿಷನ್ ಒಳಗೆ ನೀವು ಏನು ಮಾಡ್ತೀರಿ, ಇಂಟಿಗ್ರೇಷನ್ ಹಾಕ್ಕೊಳ್ರಿ.
ಇಂಟಿಗ್ರೇಷನ್ ಹಾಕೊಂಡಾಗ ಏನಾಗ್ತದೆ ಇದು 1 ಇಂಟಿಗ್ರೇಷನ್ ವಿ 1/v² 1/v ಇಂಟಿಗ್ರೇಷನ್ ಲಾಗ್ ವಿ ಇಸ್ ಈಕ್ವಲ್ ಟು 1/x ಇದ್ದು ಲಾಗ್ ಎಕ್ಸ್ ಪ್ಲಸ್ ಇಲ್ಲಿ ಸಿ ಯಾರ ತಗೋಬಹುದು ಸೇಮ್ ಜಾತಿ ಇರೋದ್ರಿಂದ ಲಾಗ್ ಸಿ ಅಂತಾನು ತಗೋಬಹುದು ತಿಳಿತಾ ವಿ ಮೈನಸ್ ಲಾಗ್ ವಿ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಸಿ ಸೇರಿಸಿದ್ರೆ ಇದು ಎಕ್ಸ್ ಸಿ ಅಂತ ಬರ್ಕೋಬಹುದು ಹೌದಾ ಲಾಗ್ ಎ ಪ್ಲಸ್ ಲಾಗ್ ಬಿ ಈಕ್ವಲ್ ಟು ಲಾಗ್ ಎ ಬಿ ಅಂತೇಳಿ ಅವು ವಿ ಇಸ್ ಈಕ್ವಲ್ ಟು ಏನು ಬರ್ಬೋದು ಲಾಗ್ ಎಕ್ಸ್ ಸಿ ಪ್ಲಸ್ ಲಾಗ್ ವಿ ದೇರ್ ಫೋರ್ ಇದು ಮತ್ತೆ ಕೂಡಿಸ್ಕೋಬಹುದು ಎಕ್ಸ್ ಸಿ ವಿ ಆಗ್ತೈತಿ ಇದು ವಿ ಆಗ್ತದೆ ವಿ ಅಂದ್ರೇನು y/x ಲಾಗ್ ಎಕ್ಸ್ ಸಿ ವಿ ಅಂದ್ರೇನು y/x ಇಲ್ಲಿ ಎಕ್ಸ್ ಈ ಎಕ್ಸ್ ಕ್ಯಾನ್ಸಲ್ ಆಗ್ತವೆ ದೇರ್ ಫೋರ್ y/x is equal to log cy is your correct answer. Right? Any doubt? Okay. ಈಗ ನಾವು ಕನ್ಕ್ಲೂಷನ್ಸ್ ಏನು ಬಂದಿವಲ್ಲ ಈ ಈಕ್ವೇಶನ್ ತನಕ ಹಿಂಗೆ ಬರ್ಬೇಕಂತೇನಿಲ್ಲ ನೀವು ಆಪ್ಷನ್ ನೋಡಿ ಕನ್ಕ್ಲೂಷನ್ ತಗೋಬೇಕು ಬಟ್ ಆಕ್ಚುಲಿ ಎಲ್ಲಿಗೆ ಮುಗೀತಿದು ಇಲ್ಲಿಗೆ ಮುಗೀತಿದು ದಿಸ್ ಈಸ್ ಅ ಸೊಲ್ಯೂಷನ್ ಆಪ್ಷನ್ ನೋಡ್ಬೇಕು ಈ ಫಾರ್ಮುಲಾ ಕಂತಂದ್ರ ಇಲ್ಲಿಗೆ ನಿಂದ್ರಸ್ ಹಿಂಗ್ ಕಂತಂದ್ರ ಇದನ್ನು ಎರಡು ಕೂಡಿಸಿ ಇಲ್ಲಿ ಬಂದು ನಿಂದ್ರಸ್ ಹಿಂಗ್ ಬೇಕಿತ್ತಂದ್ರ ಲಾಗ್ವಿನ್ ತಗೊಂಡೋಗಿ ಹಿಂಗ್ ನಿಂದ್ರಸ್ ದೀಸ್ ಆರ್ ಆಲ್ ಸೇಮ್ ಜಸ್ಟ್ ಸಿಂಪ್ಲಿಫಿಕೇಶನ್ ಇನ್ನೂ ಮುಂದೆ ಕೆಳಗೆ ಹೋಗ್ಬೋದು ನೀವು ಹೇಳ್ತಾ ಸುಮ್ಮ ಹುಚ್ಚುಚ್ರಂಗ ಕೊಡ್ಬೋದು ನೀವು ಬೇಕಾದ್ರೆ ಇಲ್ಲೇನೆ ಸಿ ಇದ್ದಲ್ಲಿ ಏನ್ ಮಾಡ್ಬೋದು ಹೇಳು ಇಲ್ಲೆಲ್ಲ ಬಂದಿತ್ತಲ್ಲ ಪ್ಲಸ್ ಸಿ ಇಲ್ಲಿ ಪ್ಲಸ್ ಸಿ ಬರ್ದಿತ್ತಲ್ಲ ನಾವು ಇಲ್ಲಿ ಪ್ಲಸ್ ಸಿ ಅಂತ ಬರೋದು ಸಿ ಬರೆಯೋ ಬದಲು ಬರೀ ಸಿ ಅಂತ ಬರ್ಕೊಂತ ಹೋಗ್ಬೋದು ಅದು ಲಾಗ್ ಸಿ ನಾವು ಮಾಡಿದ್ವಲ್ಲ ಹಂಗೆ ಮಾಡ್ಲಿಕ್ಕಿಲ್ಲ ಈ ಸಿ ಇದ್ದಲ್ಲೇ ಸೈನ್ ಸಿ ಅಂತ ಬರಿಬೋದು ಸುಮ್ಮನೆ ಕಾಡಕ್ ಸಿ ಇದ್ದಲ್ಲಿ ಇ ಪವರ್ ಸಿ ಅಂತ ಬರಿಬೋದು ಸಿ ಈಸ್ ಕಾನ್ಸ್ಟೆಂಟ್ ಅದು ಎದರ ಜೊತೆ ಬರೆದ್ರು ಕಾನ್ಸ್ಟೆಂಟ್ ಅದು ದೇರ್ ಫೋರ್ ಆಪ್ಷನ್ಸ್ ನೋಡ್ಕೊಂಡು ಮುಂದಕ್ಕೆ ಹೋಗೋದು ಶಾಣೆತನ ಇವೇ ನೀವು ಹೋಮೋಜಿನಿಯಸ್ ಇಕ್ವೇಶನ್ ಒಳಗಡೆ ಫಸ್ಟ್ ಏನ್ ಮಾಡಿದ್ವಿ ಹೇಳು ಫಾರ್ಮ್ ಒಳಗೆ ಕನ್ವರ್ಟ್ ಮಾಡ್ರಿ ಫಾರ್ಮ್ ಒಳಗೆ ಬರೆದು ಅದು ಹೋಮೋಜಿನಿಯಸ್ ಐತೋ ಇಲ್ಲೋ ಚೆಕ್ ಮಾಡ್ರಿ ಚೆಕ್ ಮಾಡಿದ ತಕ್ಷಣ ವಿ ಈಕ್ವಲ್ ಟು ವೈ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡು ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ ವಿ ಪ್ಲಸ್ ಎಕ್ಸ್ ಡಿ ವಿ ವೈ ಈಕ್ವಲ್ ಟು ಅಲ್ಲ ವೈ ಈಕ್ವಲ್ ಟು ವಿ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡು ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ವಿ ಪ್ಲಸ್ ಎಕ್ಸ್ ಡಿ ವಿ ಬೈ ಡಿ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡು ಹಿಂಗೆ ಸಬ್ಸ್ಟಿಟ್ಯೂಟ್ ಮಾಡಿದ ತಕ್ಷಣ ಅದು ವೇರಿಯೇಬಲ್ ಸೆಪರೇಬಲ್ ಆಗ್ತದ ವೇರಿಯೇಬಲ್ ಸೆಪರೇಬಲ್ ಆಗಿದ್ದನ್ನ ಇಂಟಿಗ್ರೇಷನ್ ಮಾಡು ಇಂಟಿಗ್ರೇಷನ್ ಬಂದ ಮೇಲೆ ಅದನ್ನ ಸ್ವಲ್ಪ ಚೆನ್ನಾಗಿ ಸಿಂಪ್ಲಿಫೈ ಮಾಡು ಸಿಂಪ್ಲಿಫೈ ಮಾಡಿದ ಮೇಲೆ y ಈಕ್ವಲ್ ಟು ವಿ ಎಕ್ಸ್ ದಿಂದ ವಿ ಈಕ್ವಲ್ ಟು ವೈ ಬೈ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ದಿಸ್ ಈಸ್ ಯುವರ್ ಎಂಡ್ ಇಷ್ಟು ಪ್ರೊಸೀಜರ್ ಐತೆ ನೋಡಿ ನೆನ್ಪಿಡ್ತೀರಿ ರೈಟಾ ಓಕೆ ದಿಸ್ ಈಸ್ ಹೋಮೋಜಿನಿಯಸ್ ಇಕ್ವೇಶನ್ ಸೊಲ್ಯೂಷನ್ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ವಿಡಿಯೋದೊಳಗೆ ಏನು ಮಾಡಮ್ಮ ಕೊಟ್ಟಿರ್ತಕ್ಕಂಥ ಇಕ್ವೇಶನ್ನು ಹೋಮೋಜಿನಿಯಸ್ ಹಂಗೆ ಕಂಡಂಗೆ ಕಾಣ್ತಿರ್ತೈತಿ ಬಟ್ ಅದು ಹೋಮೋಜಿನಿಯಸ್ ಇರಂಗಿಲ್ಲ ಅದು ನಾವೇನು ಮಾಡ್ತೀವಿ ಹೋಮೋಜಿನಿಯಸ್ ಆಗಿ ರೆಡ್ಯೂಸ್ ಮಾಡ್ತೀವಿ ರೆಡ್ಯೂಸ್ ಮಾಡಿ ಮುಂದುವರ್ಸೋಣ